ಫೈನಲಿ ಇಶಿ ಬರ್ಡೇ ಬಂತು. ಅದರಲ್ಲೂ ನಾವು ಮಾಡಿರೋ ಬೊಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇದ್ದಿಲ್ಲ. ಇಬ್ಬರಿಗೆ ಎಷ್ಟು ಖುಷಿ ಆಗಿತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅಂತ. ಆದರೆ ಇಶಿಕಾಗ ಅದಕ್ಕಿಂತ ಡಬಲ್ ಖುಷಿ ಇತ್ತು ನಾವು ಅಲ್ಲಿಗೆ ಹೋಗಿದ್ದು. ದೀಕ್ಷಿ ಬರ್ಡೇ ಅವಾಗ ತಾನೇ ಆಗಿತ್ತು. ಅದಕ್ಕೆ ದೀಕ್ಷಿ ಬರ್ಡೇ ಮತ್ತು ಇಶಿ ಬರ್ಡೇ ಒಂದೇ ಟೈಮ್ ಸೆಲೆಬ್ರೇಟ್ ಮಾಡಿದ್ವಿ. ದೀಕ್ಷಿಗೂ ಗ್ರೀಟಿಂಗ್ ಕಾರ್ಡ್ ಮಾಡಿದ್ವಿ ನಾವು. ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ, ಎಕ್ಸ್ಟ್ರಾರ್ಡಿನರಿ ಅಂತ ಬರ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಇಬ್ರು ಕೇಕ್ ಕಟ್ ಮಾಡಿದ್ರು. ಆಮೇಲೆ ತಿರ್ಗಿ ನಾವು ಗ್ರೂಪ್ ಫೋಟೋಸ್ ಎಲ್ಲ ತಗೊಂತಾ ಇದ್ರಿ. ಅದಂತೂ ತುಂಬಾ ಫನ್ ಆಗಿತ್ತು. ಮುಂಚೆಗೆ ನಾವು ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಊಟ ಎಲ್ಲ ಮುಗಿಸಿ ನಾವೆಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಇನ್ನೇ ನಾವು ಮನೆಗೆ ಹೋಗಬೇಕು. ಅವಾಗ ಆರವ್ ಬಂದು ಫುಟ್ಬಾಲ್ ಆಡೋಣ ಬನ್ನಿ ಅಂತಂದ. ಅದಕ್ಕೆ ನಾವೆಲ್ಲರೂ ಆಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಆಟ ಆಡಿ ತುಂಬ ವರ್ಷಗಳೇ ಆಗಿತ್ತು. ತಿರ್ಗಾ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಆಟ ಆಡಿದ್ವಿ. ಎಲ್ಲ ಮುಗಿಸಿ ನಾನು ಮನೆಗೆ ಬಂದೆ. ಮನೆಗೆ ಬಂದು ನೋಡೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಒಳ್ಕಳೇಲಿ ಒಬ್ಬಟ್ಟಿಗೆ ರುಬ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಡೇ ಹಬ್ಬ ಆಯಿತು. ಅದಕ್ಕೆ ನಮ್ಮ ಜಯಣ್ಣ ಹತ್ರ ಬಟ್ಟೆ ಹೊಳ್ಕೊಡು ಅಂತ ಕೇಳ್ತಿದ್ದೆ. ಇವತ್ತಿನ ಬ್ಲಾಗ್ ಇಷ್ಟೇ ಗಾಯ್ಸ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.